Hello, beautiful people. Welcome back to my YouTube channel. ನಿಮ್ಮೆಲ್ಲರಿಗೂ ಕುಕಿಂಗ್ ವಿತೌಟ್ ಫೈರ್ ಎಪಿಸೋಡ್ 3ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ರೆಸಿಪಿ ತುಂಬಾ ಯೋಚನೆ ಮಾಡಾದ್ಮೇಲೆ ಯಾರಿಗೂ ಈ ಒಂದು ಡಿಶ್ ನನಗಿಷ್ಟ ಇಲ್ಲ ಅಂತ ಹೇಳಲೇಬಾರ್ದು. ಆ ಥರ ಒಂದು ಡಿಶ್ ಏನಾದರೂ ಕುಕ್ ಮಾಡಲೇಬೇಕು, ಒಂದು ಪ್ರಿಪೇರ್ ಮಾಡಲೇಬೇಕು. ಕುಕ್ ಅಂದರೆ ಕುಕಿಂಗ್ ವಿತೌಟ್ ಫೈರ್. ಏನು ಮಾಡೋಣ ಅಂತ ಯೋಚನೆ ಮಾಡಿ 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 ಮಕ್ಳಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ. ದೊಡ್ಡವ್ರಿಗೂ ಕೂಡ ಇದು ಎಲ್ಲರಿಗೂ ಇಷ್ಟ. ಯಾವ ಏಜ್ ಗ್ರೂಪ್ಗೆ ಅಂತ ಕೇಳ್ತದೀರಾ? ಎಲ್ಲ ಏಜ್ ಗ್ರೂಪ್ವರೆಗೂ ಇದು ತುಂಬಾ ಇಷ್ಟ. ಯಾರಿಗೂ ಇದು ಆಫರ್ ಮಾಡಿದಾಗ ನನಗೆ ಬೇಡ ಅಂತ ಹೇಳೋದೇ ಇಲ್ಲ. ಬೇಡ ಅಂತ ಹೇಳಿದವ್ರು ಕೂಡ 1 ಸ್ಪೂನ್ ಆದರೂ ಕೊಡು, ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರ ಒಂದು ಡಿಶ್ ಇವತ್ತು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಏನಂದರೆ, ನಾವಿವತ್ತು ಪ್ರಿಪೇರ್ ಮಾಡ್ತಾರೋ ಒಂದು ಡಿಶ್ಶು ಹೆಸರು ಐಸ್ ಕ್ರೀಮ್. ಹಾಗಂತ ಇದು ನಾರ್ಮಲ್ ಸಿಂಪಲ್ ಐಸ್ ಕ್ರೀಮ್ ಅಂತ ಅನ್ಕೊಬೇಡಿ. ಇದು ಒಂದು ಸ್ಪೆಷಲ್ ಆ್ಯಂಡ್ ಫ್ಲೇವರ್ಫುಲ್ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು. ಐಸ್ ಕ್ರೀಮ್ ಅಂದರೆ ನಾವು ಇದರಲ್ಲಿ ಖಂಡಿತ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ವೀಟ್ನೆಸ್ಗೆ ನಾವು ಶುಗರ್ ಬದಲು ಬೇರೆ ಏನೋ ಆ್ಯಡ್ ಮಾಡ್ತಾ ಇದೀವಿ. ಸೊ ಇದು ಪ್ರೊಸೀಜರ್ ಏನು, ಇದು ಹೆಂಗೆ ಮಾಡೋದು ಅಂತ ಪ್ರತಿಯೊಂದು ತೋರಿಸ್ಕೊಡ್ತೀನಿ ಬನ್ನಿ. ಈ ಐಸ್ ಕ್ರೀಮ್ ಹೆಸರೇನು ಗೊತ್ತಾ? ಈ ಐಸ್ ಕ್ರೀಮ್ ಇವತ್ತು ಮಾಡ್ತಾರೋ ನಾವು ಹೆಸರು ಬಂದು ರಾಜ್ಭೋಗ್ ಐಸ್ ಕ್ರೀಮ್ ಅಂತ. ಹೆಸರು ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಕೇಳೋಕ್ಕೆ? ನನಗಂತೂ ಆಲ್ರೆಡಿ ಬಾಯಲ್ಲಿ ನೀರು ಬರ್ತದೆ. ಬನ್ನಿ ಬೇಗ ರೆಸಿಪಿಗೆ ಹೋಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಹೇಳಲೇಬೇಕು. ಐಸ್ ಕ್ರೀಮ್ ಅಂತ ಬಂದಾಗ ಅದನ್ನು ನಾವು ಹೆಲ್ದಿ ವರ್ಷನಲ್ಲಿ ಮಾಡ್ತಾ ಇರೋದ್ರಿಂದ ಅದು ನಂಬರ್ 1 ಸೋಕ್ ಆಗಬೇಕು. ಸೊ ನಾವು ವೆಯ್ಟ್ ಮಾಡಬೇಕು. ಇದು ಇಮಿಡಿಯೇಟಾಗಿ ಆಗುವಂಥ ರೆಸಿಪಿ ಅಂತೂ ಖಂಡಿತ ಅಲ್ಲ. ಬಟ್ ಟ್ರಸ್ಟ್ ಮೀ, ಇದು ತುಂಬಾ ಫ್ಲೇವರ್ಫುಲ್ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ಲಿ ನಂಬರ್ 2, ಇದು ಆಫ್ಕೋರ್ಸ್ ಐಸ್ ಕ್ರೀಮ್ ಅಂದರೆ ನಾವು ಫ್ರೀಸ್ ಮಾಡಲೇಬೇಕಾಗತ್ತೆ. ಸೊ ನಾವಿವತ್ತು ಏನೇ ಮಾಡಿದ್ರು ಅದು ಓವರ್ ನೈಟ್ ನಾನು ಫ್ರೀಸ್ ಮಾಡೋಕ್ಕಿಡ್ತೀನಿ. ಫ್ರೀಸ್ ಮಾಡಿ ನಾನು ನಿಮ್ಮ ಜೊತೆ ಟೇಸ್ಟ್ನ ಹೆಂಗಿದೆ ನಮ್ಮ ರೆಸಿಪಿ ಶೂಟ್ ಮಾಡಿರೋದು ಐಸ್ ಕ್ರೀಮ್ ಆದಮೇಲೆ ಅದರ ಟೇಸ್ಟ್ನ ನಾನು ನೆಕ್ಸ್ಟ್ ಡೇನೇ ಹೇಳೋಕ್ಕಾಗೋದು. ಸೊ ನಾನು ಅದನ್ನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಡಿಸ್ಕ್ಲೇಮರ್ ಅಂತ ಈ 2 ಪಾಯಿಂಟ್ನ ಹೇಳಬೇಕಿತ್ತು. ಸೊ ಬನ್ನಿ ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೆಪ್ 1, ಈ ಥರ ಒಂದು ಬೌಲ್ ತೊಗೊಳ್ಳಿ. ಈ ಬೌಲ್ಗೆ ನಮ್ಮ ಫಸ್ಟ್ ಇಂಗ್ರೀಡಿಯೆಂಟ್ ಬಾದಾಮ್, ನಮ್ಮ ಸೆಕೆಂಡ್ ಇಂಗ್ರೀಡಿಯೆಂಟ್ ಪಿಸ್ತಾ ಮತ್ತು ನಮ್ಮ ಥರ್ಡ್ ಇಂಗ್ರೀಡಿಯೆಂಟ್ ಕ್ಯಾಶ್ಯೂ. ಈ ಐಸ್ ಕ್ರೀಮ್ಗೆ ಕ್ಯಾಶ್ಯೂ ಬೇಕೇ ಬೇಕು. ಇಟ್ ಈಸ್ ಅ ಮಸ್ಟ್ ಇಂಗ್ರೀಡಿಯೆಂಟ್. ನಮಗೆ ಕ್ಯಾಶ್ಯೂ ಇದಕ್ಕೆ ಏನಿಗೆ ಬೇಕೇ ಬೇಕು ಅಂದರೆ ನಮ್ಮ ಐಸ್ ಕ್ರೀಮು ಕ್ರೀಮಿ ಆಗಿರಬೇಕು. ಟೆಕ್ಸ್ಚರ್ ಆಫ್ ದ ಐಸ್ ಕ್ರೀಮ್ ಸ್ವಲ್ಪ ಕ್ರೀಮಿ ಆಗಿದ್ದರೆ ಅದು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೀ ನೋಡೋಕ್ಕೆ ಚೆನ್ನಾಗಿದ್ದು ಒಂಥರ ಅದು ಸ್ಕೂಪ್ ಆಗಿ ನಾವು ತಗೊಂಡಾಗ ನಮ್ಗೆ ಅಷ್ಟು ಕ್ರೀಮಿಯಾಗಿ ಸಿಕ್ಕಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಐಸ್ ಕ್ರೀಮ್. ಸೊ ನಿಮ್ಗೆ ಬೇರೆ ಏನೇ ಇಲ್ಲ ಅಂದ್ರೂ ಇದಕ್ಕೆ ಈ ಒಂದು ಕ್ಯಾಶ್ಯೂ ಬೇಕೇ ಬೇಕಾಗತ್ತೆ. ಸೊ ಇದು ಒಂಥರ ಗಿಲ್ಟ್ ಫ್ರೀ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ತಾ ಇಲ್ಲ ಆ್ಯಂಡ್ ತುಂಬಾ ಈಸಿ ಸಿಂಪಲಾಗಿ ಮಾಡ್ಕೊಬೋದು. ಸೊ ಫಸ್ಟ್ ಇವಾಗ ನಾನು ಈ ಬೌಲ್ಗೆ ಇಲ್ಲಿ ಬಾದಾಮ್ ಅಂದರೆ ಆಲ್ಮಂಡ್ಸು ಒಂದು ಹ್ಯಾಂಡ್ಫುಲ್ ಇಷ್ಟು ಒಂದು ಕಡೆ ಹಾಕ್ಕೊತಾ ಇದ್ದೀನಿ. ಅದಲ್ಲದೆ ಇನ್ನೊಂದು ಸ್ವಲ್ಪ ಹ್ಯಾಂಡ್ಫುಲ್ ಮತ್ತು ಇನ್ನೊಂದು ಸ್ವಲ್ಪ ಆಲ್ಮಂಡ್ಸ್, ಅಗ್ಯಾನ್ ಒಂದು ಹ್ಯಾಂಡ್ಫುಲ್ ಮತ್ತು ಇನ್ನೊಂದು ಸ್ವಲ್ಪ ಇಷ್ಟು ನೋಡಿ, ಸ್ವಲ್ಪ ಅಂದರೆ ಇಷ್ಟು ಪಿಸ್ತಾ, ಮತ್ತು ಲಾಸ್ಟ್ಲಿ ಒಂದು ಹ್ಯಾಂಡ್ಫುಲ್ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಇಷ್ಟು ಕಾಜು ಹಾಕ್ಕೊತಾ ಇದ್ದೀನಿ. ಇವಾಗ ಈ 3 ಆಲ್ಮಂಡ್ಸ್, ಪಿಸ್ತಾ ಮತ್ತು ಕ್ಯಾಶ್ಯೂನ ನಾವು ನೀರಲ್ಲಿ 20 to 30 ಮಿನಿಟ್ಸ್ ಸೋಕ್ ಮಾಡಬೇಕಾಗತ್ತೆ.
ನೀರು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ. ಇದೆಲ್ಲ ಒಳಗಡೆ ಹಿಂಗೆ ಹೋಗಬೇಕು, ನಮ್ಮ ಎಲ್ಲ ಮೂರು ಒಳಗಡೆ ನೀರಲ್ಲಿ ಸೋಕ್ ಆಗಬೇಕು. ಸೊ ಇದನ್ನು ಆಲ್ಮೋಸ್ಟ್ 20 to 30 ಮಿನಿಟ್ಸ್ ಸೋಕ್ ಆದಮೇಲೆ ನಿಮಗೆ ಮತ್ತೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಇವಾಗ ಸೋಕ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಸೊ 25 ಮಿನಿಟ್ಸ್ ಆಗಿದೆ ಗೈಸ್ ಸೋಕ್ ಆಗಿ. ಇವಾಗ ನಾನಿದು ತೆಗಿತಾ ಇದ್ದೀನಿ. ನೋಡಿ ಹಿಂಗೆ ಕಾಣಿಸ್ತದೆ ಸೋಕ್ ಆದಮೇಲೆ. ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರ್ನ ತೊಗೊತಾ ಇದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾವೀಗ ಸೋಕ್ ಮಾಡಿಟ್ಕೊಂಡಿದ್ದ ಅಷ್ಟು ಡ್ರೈ ಫ್ರೂಟ್ಸ್ನ ಹೀಗೆ ತೆಗೆದು ನನ್ನ ಮಿಕ್ಸಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಮ್ಮ ಮಿಕ್ಸಿ ಜಾರ್ಗೆ ಸೋಕ್ ಆಗಿರೋ ಅಷ್ಟು ಡ್ರೈ ಫ್ರೂಟ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ನಾವು ಈ ಥರ ಪನ್ನೀರ್ ಕ್ಯೂಬ್ಸ್ನ ಇದು ಒಂದನ್ನೇ ನಾನು 2 ಪಾರ್ಟ್ ಮಾಡಿ 2 ಪಾರ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಿಕ್ಸಿ ಬೌಲ್ಗೆ ಈ ಥರ ಪನ್ನೀರ್ನ ತಗೊಂಡು ಹೀಗೆ ಜಸ್ಟ್ ಹಿಂಗೆ ಮಾಡ್ಕೊಳ್ಳಿ. ಸೊ ದಟ್ ನಮಗೆ ರುಬ್ಕೊಳ್ಳುವಾಗ ಯಾವುದೇ ಥರ ಅದು ಈ ಥರ ಕ್ಯೂಬ್ಸ್ ಆಗಿ ಬರಲ್ಲ, ಫೈನಾಗಿ ಅದು ಗ್ರೈಂಡ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮಿಕ್ಸಿ ಜಾರ್ಗೆ ಶುಗರ್ ಬದಲು ಹನಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹನಿ ಹಾಕ್ತೀನಿ, ಬಿಕಾಸ್ ನಾವಿಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಯು ಕ್ಯಾನ್ ಈಟ್ ಇಟ್ ಗಿಲ್ಟ್ ಫ್ರೀ ವಿತ್ ಹನಿ. ನಾನು ನೆಕ್ಸ್ಟು ಇದಕ್ಕೆ ಸ್ಯಾಫ್ರನ್ ಸ್ಟ್ರಿಂಗ್ಸ್ನ ಹಾಕೊತಾ ಇದ್ದೀನಿ. 6 to 7 ಸ್ಯಾಫ್ರನ್ ಸ್ಟ್ರಿಂಗ್ಸ್ನ ಹಾಕಿದ್ದೀನಿ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್. ಇದು 1 ಕಪ್ ಮೆಷರ್ಮೆಂಟ್ ಮಿಲ್ಕ್ ಹಾಕಿ ತೊಗೊಂಡಿದ್ದೀನಿ. ಈ ಮಿಲ್ಕ್ನ ಇವಾಗ ಈ ಮಿಕ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕೇರ್ಫುಲ್ಲಾಗಿ. 1 ಕಪ್ ಮಿಲ್ಕ್ನ ಇದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಎಲ್ಲನೂ. ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಸೊ ಗೈಸ್, ಇವಾಗ ಈ ಥರದ್ದು ಒಂದು ಗ್ಲಾಸ್ ಬೌಲ್ನ ತೊಗೊಂಡು, ವಿಚ್ ಇಸ್ ಫ್ರೀಝರ್ ಫ್ರೆಂಡ್ಲಿ, ಸೊ ಫ್ರೀಝರಲ್ಲಿ ಆರಾಮವಾಗಿ ಇಡೋ ಥರ ಒಂದು ಬೌಲ್ನ ತೊಗೊಂಡು ಇವಾಗ ನಾನು ಮಿಕ್ಸಿನಲ್ಲಿ ನೀಟಾಗಿ ರುಬ್ಕೊಂಡಿರೋದು ಆ ಮಿಕ್ಸ್ಚರ್ನ ಇದಕ್ಕೆ ಹೀಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಥರ ತಿಕ್ ಆ್ಯಂಡ್ ಕ್ರೀಮಿ ಆಗೇ ಇರಬೇಕು. ಸೊ ನಾಟ್ ಮೋರ್ ದೆನ್ 1 ಕಪ್ ಆಫ್ ಮಿಲ್ಕ್ ಇದಕ್ಕೆ ಹಾಕಬೇಕಾಗತ್ತೆ. ಜಸ್ಟ್ 1 ಕಪ್ ಆಫ್ ಮಿಲ್ಕ್ಗೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಬಿಕಾಸ್ ಇದರಲ್ಲಿ ನಾವು ಕ್ಯಾಶ್ಯೂ ಪನ್ನೀರ್ ಎಲ್ಲ ಹಾಕಿರೋದ್ರಿಂದ ಇದು ನೀಟಾಗಿ ಹೀಗೆ ಕ್ರೀಮಿಯಾಗಿ ಬರ್ತದೆ ನೋಡಿ. ನೋಡಿ ಗೈಸ್, ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಈ ಥರ 2 ಸಲ ಟ್ಯಾಪ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪನೇ ಜಸ್ಟ್ ಫ್ಲೇವರ್ಗೆ ಇಷ್ಟು ಕಾರ್ಡಮಮ್ ಪೌಡರ್ನ ಇದ್ರ ಮೇಲೆ ಹೀಗೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನನಗೆ ನಮ್ಮ ಮನೇಲಿ ಡ್ರೈಡ್ ರೋಸ್ ಲೀವ್ಸ್ ಇದೆ, ಅದನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗಿದು ಇಷ್ಟ ಆಗಲ್ಲ, ರೋಸ್ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ಈ ಸ್ಟೆಪ್ನ ನೀವು ಕಂಪ್ಲೀಟಾಗಿ ಸ್ಕಿಪ್ಪು ಮಾಡ್ಕೊಬೋದು. ಅಥವಾ ಬೇರೆ ಯಾವುದೇ ಇದ್ರೂ ಹೈಬಿಸ್ಕಸ್ ಡ್ರೈಡ್ ಲೀವ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನನಗೆ ರೋಸ್ ಪರ್ಸ್ನಲಿ ಈ ಥರ ರೋಸ್ ಡ್ರೈಡ್ ಲೀವ್ಸ್ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಅದು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಚಾಪ್ಡ್ ಬಾದಾಮ್ ತೊಗೊಂಡಿದ್ದೀನಿ. ಕುಟ್ಟಿಟ್ಕೊಂಡಿರೋ ಬಾದಾಮ್, ಅದನ್ನು ಇದ್ರ ಮೇಲೆ ನೀಟಾಗಿ ನಾನು ಸುಮ್ಮನೆ ಉದುರಿಸ್ಕೊತಾ ಇದ್ದೀನಿ.
ಸೊ ನಾವು ಆಲ್ರೆಡಿ ಬಾದಾಮ್ನ ರುಬ್ಕೊಂಡಿರೋದ್ರಿಂದ ತುಂಬ ಜಾಸ್ತಿ ಬೇಡ, ಜಸ್ಟ್ ಸ್ವಲ್ಪ ಫ್ಲೇವರ್ಗೆ ಹಾಕೊತಾ ಇದ್ದೀನಿ. ನೀವು ಬಾದಾಮ್ ಇಷ್ಟ ಆಗಲ್ಲ, ನನಗೆ ಪಿಸ್ತಾ ಫ್ಲೇವರ್ ಇಷ್ಟ ಅಂದರೆ ಪಿಸ್ತಾ ಹಾಕೊಳ್ಳಿ, ಅಥವಾ ನನಗೆ ಕ್ಯಾಶ್ಯೂಸೇ ಜಾಸ್ತಿ ಇಷ್ಟ ಅಂದರೆ ಕ್ಯಾಶ್ಯೂಸ್ ಕೂಡ ಹಾಕೊಬೋದು. ಸೊ ನಿಮ್ಗೆ ಯಾವ ಡ್ರೈ ಫ್ರೂಟ್ ಬೇಕೋ ಅದು ಹಾಕೊಬೋದು. ಸೊ ಈ ಐಸ್ ಕ್ರೀಮ್ಗೆ ರಾಜ್ಭೋಗ್ ಅಂತಲೇ ಏನಕ್ಕೆ ಹೇಳ್ತೀವಿ ಅಂದರೆ, ಇದು ತಿನ್ನೋದ್ರಿಂದ ಒಂದು ರಾಜ್ಭೋಗ್ ಅಂದರೆ ಫೀಸ್ಟ್ ಅಂತ. ಸೊ ನಮ್ದೆಲ್ಲ ಊಟ ಆದಮೇಲೆ ಇದು ಒಂಥರ ನಮಗೆ ಫೀಸ್ಟ್ ಅಂದರೆ ಇಟ್ ಹ್ಯಾಸ್ ಸ್ಯಾಫ್ರನ್, ಕಾರ್ಡಮಮ್, ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀವಿ. ಪನ್ನೀರ್ ವಿಚ್ ಇಸ್ ಅಗೇನ್ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಅದು ಕೂಡ ಆ್ಯಡ್ ಆಗಿದೆ. ಸೊ ಇದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಆದ್ರೂ ಆಲ್ಸೋ ಇಟ್ ಈಸ್ ಹೆಲ್ದಿ ಆ್ಯಂಡ್ ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಯಾವುದೇ ಥರ ಶುಗರ್ ನಾವು ಯೂಸ್ ಮಾಡದೆ ಸ್ವೀಟ್ನಿಂಗ್ ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀವಿ ಈ ಐಸ್ ಕ್ರೀಮ್ಗೆ. ಸೊ ಇವಾಗ ಇದನ್ನು ನಾನು ಫ್ರೀಝರಲ್ಲಿ ಇಡಬೇಕು. ಸೊ ನಾನು ಫ್ರೀಝರಲ್ಲಿ ಇಡೋಕ್ಕಿಂತ ಮುಂಚೆ ಒನ್ ಲಾಸ್ಟ್ ಸ್ಟೆಪ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದೇನು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ ಗೈಸ್, ನಮ್ಮ ಐಸ್ ಕ್ರೀಮ್ ಇವಾಗ ಹಿಂಗೆ ಕಾಣಿಸ್ತದೆ. ಇದನ್ನು ನೀವು ಯಾವುದಕ್ಕೆ ಬೇಕಂದ್ರೂ ಟಾಪಿಂಗ್ ಹಾಕೊಬೋದು. ಲಾಸ್ಟ್ಲಿ ಈ ಥರದ್ದು ಒಂದು ಪ್ಲಾಸ್ಟಿಕ್ ರೋಲ್ನ ಹಾಕಬೇಕಾಗತ್ತೆ ನಮ್ಮ ಐಸ್ ಕ್ರೀಮ್ ಕವರಿಂಗ್ ಮೇಲೆ, ಫ್ರೀಝರ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಇದನ್ನು ನಾನು ಅರ್ಧ ಹಿಂಗೆ ಕಟ್ ಮಾಡಿಕೊಂಡು ಇದ್ರ ಮೇಲೆ ನೀಟಾಗೆ ಹಾಕ್ತೀನಿ. ನೋಡಿ ಗೈಸ್, ಈ ಥರ ಪ್ಲಾಸ್ಟಿಕ್ ಶೀಟ್ನ ತೆಗೆದು ನಮ್ಮ ಈ ಐಸ್ ಕ್ರೀಮ್ ಮೇಲೆ ಹೀಗೆ ನಾನು ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲಾಸ್ಟಿಕಲ್ಲಿ ಈ ಥರ ರ್ಯಾಪ್ ಮಾಡಿ ಇವಾಗ ಇದನ್ನು ಕ್ಯಾಪ್ನ ಮುಚ್ಚಿ ನಾನು ಫ್ರೀಝರಲ್ಲಿ 6 to 8 hours ಆರ್ ಓವರ್ ನೈಟ್ನ ಇದನ್ನು ಇಡ್ತೀನಿ. ಮತ್ತು ಇದು ಹೆಂಗಿದೆ ಅಂತ ನಿಮಗೆ ನಾಳೆ ತೆಗೆದುಬಿಟ್ಟು ತೋರಿಸ್ತೀನಿ. ಸೊ ಗೈಸ್, ಫೈನಲಿ ಓವರ್ ನೈಟ್ ಫ್ರೀಸ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ರಾಜ್ಭೋಗ್ ಐಸ್ ಕ್ರೀಮು. ನೋಡಿ, ಫುಲ್ ಐಸ್ ಆಗಿ ಫ್ರೀಸ್ ಆಗಿದೆ. ಇದು ಒಂದು 2 minutes ಬಿಟ್ಟು ಈ ಮೇಲ್ಗಡೆ ಐಸ್ ಆಗಿರೋದನ್ನು ಮೆಲ್ಟ್ ಆಗೋಕ್ಕೆ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ. It's really good. It's amazing. Yeah, everyone should try. It's very tasty and very healthy also. No sugar, right? So it's very tasty and healthy. So I really liked it, and it has lot of nuts, all the flavors, and enriched with all the nutrients that is needed. So yeah, it's very nice. Everyone should try it. Yeah. Enjoy. Thank you. ಗೈಸ್, ನೀವು ನೋಡಿದ್ರಲ್ಲ, ಐಸ್ ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ರಾಜ್ಭೋಗ್ ಐಸ್ ಕ್ರೀಮ್ ಅಂತ ಹೇಳೋಕ್ಕೂ ಅದ್ರದ್ದು ಟೇಸ್ಟ್ ಆಗಲಿ, ಫ್ಲೇವರ್ ಆಗಲಿ, ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಗೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ರು. ಅವರು ನಿಜ ಹೇಳು, ಇದು ಮನೇಲಿ ಮಾಡಿಲ್ಲ ತಾನೆ, ಔಟ್ಸೈಡಿಂದ ತಾನೇ ತರಿಸಿದ್ಯಾ ಅಂತ ಕೇಳ್ತಾ ಇದ್ರು. ನಾವು ಮನೇಲಿ ಶುಗರ್ ಫ್ರೀ ಮತ್ತು ಪನ್ನೀರೆಲ್ಲ ಹಾಕಿ ಪ್ರೋಟೀನ್ ರಿಚ್ ಆಗಿ ಮಾಡಿದ್ದೀವಿ ಅಂದರೆ ಯಾರು ಕೂಡ ನಂಬಲ್ಲ. ಬಿಕಾಸ್ ಯಾವುದೇ ಹೋಟೆಲ್ ಸ್ಟೈಲ್ಗಿಂತ ಕಮ್ಮಿ ಅಂತೂ ಇರಲಿಲ್ಲ ಟೇಸ್ಟು. ನಿಮಗೆ ಅಡಿಷ್ನಲ್ ಸ್ವೀಟನ್ಡ್ ಫ್ಲೇವರ್ ಬೇಕಂದರೆ ನೀವು ಎಕ್ಸ್ಟ್ರಾ ಸ್ವಲ್ಪ ಹನಿ ಆಗಲಿ ಅಥವಾ ಡೇಟ್ಸ್ನ ಹಾಟ್ ವಾಟರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಗ್ರೈಂಡ್ ಮಾಡಿ ಅದ್ರ ಜೊತೆ ಮಿಕ್ಸ್ ಕೂಡ ಮಾಡಿಕೊಂಡು ನೀವು ತಿನ್ಬೋದು. ಬಟ್ ನಾನು ಹಾಕಿರೋಷ್ಟು ಹನಿನ ಹಾಗೆ ಹೆಂಗಿದೆಯೋ ಹಾಗೆ ತಿನ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ನಿಮ್ಮ ಮನೇಲಿ ಖಂಡಿತ ಇದನ್ನು ಟ್ರೈ ಮಾಡಿ. ಫಾರ್ ಶ್ಯೂರ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ಫ್ರೆಶ್ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ. ವಿತೌಟ್ ಫೈರ್ ಕೂಡ ಇಷ್ಟು ಟೇಸ್ಟಿ ಆ್ಯಂಡ್ ಫ್ಲೇವರ್ಫುಲ್ ಡಿಶಸ್ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ನಾನು ಕೂಡ ಇವಾಗಲೇ ಕಲಿತಾ ಇರೋದು.
ನಾನು ಯಾವಾಗಲೂ ಹೇಳ್ದಾಗೆ ಕಣ್ತುಂಬ ನಿದ್ದೆ ಮಾಡಿ, ಪ್ರೀತಿ ಹಂಚಿ ಆ್ಯಂಡ್ ಖುಷಿಯಾಗಿರಿ, ನಗ್ನಗ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಹವ್ ನಾಟ್ ಸಬ್ಸ್ಕ್ರೈಬ್ಡ್ ಯೆಟ್ ಅಂತ ಹೇಳ್ತಾ ನಿಮ್ಮೊಟ್ಟಿಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.